ಶ್ರೀರಾಮನು ತನ್ನ 3 ಸಹೋದರರೊಂದಿಗೆ ಮರಣ ಹೊಂದಿದ್ದು ಹೇಗೆ? ಶ್ರೀರಾಮನನ್ನು ಭಗವಾನ್ ವಿಷ್ಣುವಿನ 7ನೇ ಅವತಾರವೆಂದು ಕರೆಯಲಾಗುತ್ತದೆ ಮತ್ತು ಈತ 11,000 ವರ್ಷಗಳ ಕಾಲ ಭೂಮಿಯನ್ನು ಆಳಿದನು ಎಂದು ಹೇಳಲಾಗುತ್ತದೆ. ಜನನ ಮತ್ತು ಮರಣ ಚಕ್ರದ ಪ್ರಕಾರ ಈ ಭೂಮಿಯಲ್ಲಿ ಯಾವ ವ್ಯಕ್ತಿ ಜನಿಸುತ್ತಾನೋ ಅವನು ಇಂತಲ್ಲ ನಾಳೆ ಒಂದು ದಿನ ಭೂಮಿಯನ್ನು ಅಗಲಿ ಹೋಗಲೇಬೇಕು. ಈ ನಿಯಮ ಸ್ವತಃ ದೇವಾನುದೇವತೆಗಳಿಗೂ ಅನ್ವಯವಾಗುತ್ತದೆ. ಅದೇ ರೀತಿ ಶ್ರೀರಾಮ ಮತ್ತು ಆತನ ಸಹೋದರರಿಗೂ ಈ ಸಮಯ ಬರುತ್ತದೆ. ಶ್ರೀರಾಮ ಮತ್ತು ಆತನ ಸಹೋದರರು ಮರಣ ಹೊಂದಿದ್ದು ಹೇಗೆ? ಹಲವಾರು ಸಾವಿರ ವರ್ಷಗಳಿಂದ ಭೂಮಿಯನ್ನು ಆಳುತ್ತಿದ್ದ ಶ್ರೀರಾಮನ ಬಳಿಗೆ ಕಾಲನೇಮಿಯು ಬಂದು, ಶ್ರೀರಾಮ, ಇದೀಗ ನಿನ್ನ ಅಂತ್ಯದ ಸಮಯ, ನೀನು ನನ್ನೊಂದಿಗೆ ಎಲ್ಲವನ್ನು ತೊರೆದು ಬರಬೇಕೆಂದು ಹೇಳುತ್ತಾಳೆ. ಕಾಲನೇಮಿಯು ನಮ್ಮ ಸಮಯ ಬಂದಾಗ, ಅಂದರೆ ಭೂಮಿಯಲ್ಲಿ ನಮ್ಮ ದಿನಗಳು ಕಳೆಯುತ್ತಿದ್ದಂತೆ ಬಂದು ನಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ. ಕಾಲನೇಮಿಯ ಮಾತನ್ನು ಕೇಳಿದ ಮರ್ಯಾದ ಪುರುಷೋತ್ತಮನು ಕಾಲನೇಮಿಯನ್ನು ಕುರಿತು, ಭೂಮಿಗೆ ಬಂದ ಮೇಲೆ ಒಂದಲ್ಲ ಒಂದು ದಿನ ಹೋಗಲೇಬೇಕು. ಇದೀಗ ನನ್ನ ಸಮಯ, ನಾನು ಎಲ್ಲದಕ್ಕೂ ಸಿದ್ಧವಾಗಿ ಇದ್ದೇನೆ ಎಂದು ಸರಿಯೂ ನದಿಯ ಬಳಿ ಹೋಗಿ ಜಲಸಮಾಧಿಯನ್ನು ತೆಗೆದುಕೊಂಡನು. ಶ್ರೀರಾಮನು ಜಲಸಮಾಧಿಯನ್ನು ತೆಗೆದುಕೊಳ್ಳುವಾಗ ಬ್ರಹ್ಮದೇವನು ತನ್ನ ಪುಷ್ಪಕ ವಿಮಾನವನ್ನು ತೆಗೆದುಕೊಂಡು ಬರುತ್ತಾನೆ. ಅದರ ಮೇಲೆ ಶ್ರೀರಾಮನನ್ನು ಕುಳಿತುಕೊಳ್ಳಿಸಿ ವೈಕುಂಠಧಾಮಕ್ಕೆ ಕರೆದುಕೊಂಡು ಹೋಗುತ್ತಾನೆ. ವೈಕುಂಠಧಾಮವು ಭಗವಾನ್ ವಿಷ್ಣುವಿನ ವಾಸಸ್ಥಾನವಾಗಿದ್ದು, ಇಲ್ಲಿ ವಿಷ್ಣುದೇವನು ತನ್ನ ಪತ್ನಿ ಲಕ್ಷ್ಮೀದೇವಿಯೊಂದಿಗೆ ನೆಲೆಸಿರುತ್ತಾನೆ. ಪುಣ್ಯ ಕಾರ್ಯಗಳನ್ನು ಮಾಡಿದವರು ವೈಕುಂಠ ಸೇರುತ್ತಾರೆ ಎನ್ನುವ ನಂಬಿಕೆ ಇದೆ. ಇನ್ನೂ ಕೆಲವು ಧಾರ್ಮಿಕ ಗ್ರಂಥಗಳ ಪ್ರಕಾರ ಭಗವಾನ್ ಶ್ರೀರಾಮನು ತನ್ನ 3 ಸಹೋದರರಾದ ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರನ್ನು ಕರೆದುಕೊಂಡು ಸರಿಯೂ ನದಿಯಲ್ಲಿ ಜೀವ ಸಮಾಧಿಯನ್ನು ತೆಗೆದುಕೊಳ್ಳುತ್ತಾನೆ. ಈ ಸಮಯದಲ್ಲಿ ಆತನ 3 ಸಹೋದರರು ಕೂಡ ರಾಮನೊಂದಿಗೆ ಜೀವ ಸಮಾಧಿಯನ್ನು ತೆಗೆದುಕೊಂಡರು ಎಂದು ಹೇಳಲಾಗಿದೆ. ಈ ಕಾರಣಕ್ಕಾಗಿ ಸರಿಯೂ ನದಿಯನ್ನು ಪಾಪದ ನದಿ ಎಂದು ಕರೆಯಲಾಗುತ್ತದೆ. ಈ ನದಿಯಲ್ಲಿ ಯಾವುದೇ ವ್ಯಕ್ತಿ ಸ್ನಾನ ಮಾಡಿದರೂ ಆತನ ಪಾಪಗಳು ಕಳೆಯುವುದಿಲ್ಲ, ಬದಲಾಗಿ ಪಾಪಗಳಲ್ಲಿ ಆ ವ್ಯಕ್ತಿಯು ಪಾಲುದಾರಿಕೆ ಹೆಚ್ಚಾಗುತ್ತದೆ. ಇಂದಿಗೂ ಜನರು ಸರಿಯೂ ನದಿಯಲ್ಲಿ ಸ್ನಾನ ಮಾಡದೇ ಇರಲು ಇದು ಒಂದು ಕಾರಣವಾಗಿದೆ. ಆದರೆ ವಿಶೇಷ ದಿನಗಳಲ್ಲಿ ಸರಿಯೂ ನದಿಯನ್ನು ದೀಪಗಳಿಂದ ಅಲಂಕರಿಸಲಾಗುತ್ತದೆ. ಈ ನದಿಯಲ್ಲಿ ದೀಪದಾನವನ್ನು ಮಾಡಲಾಗುತ್ತದೆ. ಭಗವಾನ್ ಶ್ರೀರಾಮನ ಮರಣದ ಕುರಿತು ಪ್ರತಿಯೊಂದು ಕಥೆಗಳು ಭಿನ್ನ ಭಿನ್ನವಾದ ಮಾಹಿತಿಯನ್ನು ನೀಡುತ್ತದೆ. ಕೆಲವೊಂದು ಕಥೆಗಳಲ್ಲಿ ಶ್ರೀರಾಮನು ಸರಿಯೂ ನದಿಯಲ್ಲಿ ಒಬ್ಬಂಟಿಯಾಗಿ ಜೀವ ಸಮಾಧಿಯನ್ನು ತೆಗೆದುಕೊಂಡನು ಎಂದು ಹೇಳಿದರೆ, ಇನ್ನು ಕೆಲವೊಂದು ಕಥೆಗಳು ಶ್ರೀರಾಮನು ತನ್ನ 3 ಸಹೋದರರಾದ ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರೊಂದಿಗೆ ಜೀವ ಸಮಾಧಿಯನ್ನು ತೆಗೆದುಕೊಂಡನು ಎಂದು ಹೇಳಲಾಗುತ್ತದೆ. ಜೈ ಶ್ರೀರಾಮ್.